ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಸೊ ಉಪವಾಸ ಸತ್ಯಾಗ್ರಹ ಎಷ್ಟು ದಿನಗಳವರೆಗೆ ನಡೀತೆ ಅಂತ ಕಾದು ನೋಡಬೇಕಾಗಿದೆ. ಸೊ ಯಾಕೆ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ರಘು ಗಿಲ್ಲಿ ತಪ್ಪು ಮಾಡಿದ್ರ. ರಘು ಗಿಲ್ಲಿ ಅವರು ಅಶ್ವಿನಿ ಮೇಡಮ್ ಅವರಿಗೆ ತುಂಬಾ ಏಕವಚನದಲ್ಲಿ ಮಾತನಾಡಿದ್ರ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲೇ ಇಲ್ವಾ? ಸೊ ಆ ರೀತಿ ಮಾತನಾಡಿದ್ದು ಗಿಲ್ಲಿ ರಘು ಅವ್ರದ್ದು ತುಂಬಾ ತಪ್ಪು. ಸೊ ಈ ರೀತಿ ಎಲ್ಲ ಆಗ್ತಾ ಇದೆ. ಸೊ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಕಟ್ಟಾರ ಅಂತ ಹೇಳಕ್ ಇಷ್ಟಪಡಲ್ಲ. ಇಲ್ಲಿ ರಘು ಮತ್ತೆ ಗಿಲ್ಲಿ ಅವರು ಕೆಟ್ಟವರು ಅಂತ ಹೇಳಕ್ ಇಷ್ಟಪಡಲ್ಲ. ಸಂದರ್ಭ ಆ ರೀತಿಯಲ್ಲಿ ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಸೊ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೇನೆ ಅಂದ್ರೆ, ಇವತ್ತು ಬಿಟ್ಟಿರುವಂತ ಒಂದು ಪ್ರೋಮೋದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಶ್ವಿನಿ ಗೌಡ ಅವರು ಉಪವಾಸ ಮಾಡ್ತಾ ಇದ್ದಾರೆ. ಒಂದ್ ಟೈಮ್ ಊಟ ಕೂಡ ಮಾಡಿಲ್ವಂತೆ ಅವರು. ಸೊ ಇವಾಗ ಕೂಡ ಊಟ ಮಾಡ್ತಾ ಇಲ್ಲ. ನನಗೆ ಇಷ್ಟೆಲ್ಲ ಹರ್ಟ್ ಆಗಿದೆ, ನಾನು ಯಾಕೆ ಊಟ ಮಾಡ್ಲಿ? ಸೊ ನಾನು ಇಲ್ಲಿ ಬದುಕೋದೇನೋ ಒಂದು ಮರ್ಯಾದೆಗೋಸ್ಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೇಡಮ್ ಅವರೇ, ನೀವು ಹೇಳ್ತಾರೆ ಕೇಳ್ರು ನಾ ತಪ್ಪಂತಲ್ಲ, ಬಟ್ ನೀವು ಯಾರಿಗೆ ಮಾತಾಡ್ತಿರೋ ಸೊ ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಇಲ್ವಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ರೆಸ್ಪೆಕ್ಟ್ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂದ್ಮೇಲೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ, ಒಳ್ಳೆ ಅಲ್ವಾ? ಸೊ ಇಬ್ರು ಕೂಡ ನಾವು ಅದೇ ರೀತಿ ಮಾತಾಡ್ತೀವಿ ಅಂದ್ರೆ ಯಾವುದು ಕೂಡ ಇಲ್ಲಿ ತಪ್ಪಾಗಲ್ಲ. ಸೊ ಒಂದ್ ರೀತಿ ಏನಾಗುತ್ತೆ ಅಂತಂದ್ರೆ, ಈಗೋ ತುಂಬಾ ಹರ್ಟ್ ಮಾಡ್ತಾ ಇದೆ ಅಶ್ವಿನ್ ಮೇಡಮ್ ಅವ್ರಿಗೆ ಅಂತ ನನಗೆ ಅನಿಸ್ತು. ಇಲ್ಲಿ ಗಿಲ್ಲಿ ಅವರು ಕರೆಕ್ಟ್ ಅಂತ ನಾನು ಹೇಳಲ್ಲ. ಗಿಲ್ಲಿ ಅವರು ಕೂಡ ಅತಿಯಾಗಿ ಮಾಡ್ತಾ ಇದ್ದಾರೆ. ಮನೆ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬರೀ ಕಾಮಿಡಿ. ಇನ್ನೊಂದು ಏನಪ್ಪಾ ಇರಿಟೇಟ್ ಆಗ್ತಿರೋದು ಅಂತಂದ್ರೆ, ಗಿಲ್ಲಿ ಕಾವು ಅಂತ ತುಂಬಾ ಹೋಗ್ತಿದ್ದಾರೆ ಅಂತ ನನಗೆ ಅನಿಸ್ತು. ಇದೇ ರೀತಿ ಹೋಗ್ತಾ ಮುಂದೆ ತುಂಬಾ ಇರಿಟೇಟ್ ಪರ್ಸನ್ ಆಗ್ಬಹುದು ಅಂತ ನನಗೆ ಅನಿಸುತ್ತೆ. ಪರ್ಸನಲ್ ಆಗಿ ನಾನು ಗಿಲ್ಲಿ ಅವ್ರ ಫ್ಯಾನ್ ಆಗಿ ಹೇಳ್ತಾ ಇರೋದು. ನನಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಬಟ್ ಗಿಲ್ಲಿ ಇದೇ ರೀತಿ ಆಡ್ತಾ ಹೋದ್ರೆ ಜನಗಳಿಗೆ ತುಂಬಾ ಒಂಥರ ಬ್ಯಾಡ್ ಒಪಿನಿಯನ್ ಬರುತ್ತೆ ಗಿಲ್ಲಿ ಅವ್ರ ಬಗ್ಗೆ ಅಂತ ನನಗೆ ಅನಿಸುತ್ತೆ. ಇವಾಗ ಸುಮಾರು ಜನ ಹೇಳ್ತಾ ಇರೋದೇನಪ್ಪ ಅಂದ್ರೆ, ಗಿಲ್ಲಿ ಅವರು ನೀವು ಕಾವ್ಯವರ ಬಿಟ್ಟು ನಿಮ್ಮ ಸ್ವಂತ ಆಟನ ನೀವು ಆಡಿ ಅಂತ ಹೇಳ್ತಾ ಇರೋದು. ಸೊ ಅಲ್ವಾ, ಈ ರೀತಿ ಗಿಲ್ಲಿಯರು ಕೂಡ ಮಾಡ್ಬೇಕಂತ ಹೇಳ್ತಾನೆ. ಅಶ್ವಿನಿ ಮೇಡಮ್ ಅವರು ಕೂಡ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸೊ ಅವರು ಮಾತಾಡೋ ಬರದಲ್ಲಿ ಏಕವಚನ ಮಾತಾಡ್ಬಿಡ್ತಾರೆ. ಬಟ್ ಇನ್ನೊಬ್ರು ಅವರ ಎದುರಲ್ಲಿರುವಂತ ವ್ಯಕ್ತಿ ಸ್ವಲ್ಪ ಏನಾದರೂ ಏಕವಚನ ಮಾತಾಡಿದ್ರೆ, ನೀನ್ ಯಾವ ನನಗೆ ಏಕವಚನ ಮಾತಾಡಕ್ಕೆ ನಿನಗೆ ಏನ್ ಅರ್ಹತೆ ಇದೆ? ಸೊ ಈ ರೀತಿ ಮಾತಾಡ್ತಾ ತುಂಬಾ ಹೈ ಹೋಗ್ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿ ಪ್ರಮೋದಲ್ಲಿ ತೋರಿಸಿರೋದು ಅದೇ ಕೂಡ. ಅಶ್ವಿನಿ ಅವರು ಗಿಲ್ಲಿ ಅವರು ಕೂಡ ಆದಂತ ಜಗಳ ಆಗಿರ್ಬೋದು, ಗಿಲ್ಲಿ ಮಾತನಾಡಿದಂತ ಒಂದು ಮಾತಾಗಿರ್ಬೋದು, ಹರ್ಟ್ ಆಗಿರುತ್ತೆ. ಓಕೆ, ಒಪ್ಕೋತೀನಿ, ಹರ್ಟ್ ಆಗಿರುತ್ತೆ. ಅವರು ದೊಡ್ಡವರು ಗಿಲ್ಲಿಗೆ ಅಂತ, ಸೊ ಅವರು ಅನ್ಸ್ಕೊಳಕ್ ಆಗಲ್ಲ. ಬಟ್ ಇಲ್ಲಿ ರಘು ಅವರು ಕೂಡ ನೀವು ಅದೇ ರೀತಿ ಮಾತಾಡ್ತೀರಿ, ನೀನ್ ಯಾವನು ಅಂತ ಮಾತಾಡ್ತೀರಿ. ರಘು ಅವರು ನಿಮ್ಗಿಂತ ಕೂಡ ಸ್ವಲ್ಪ ದೊಡ್ಡವರು ಅಂತ ಅನ್ಸುತ್ತೆ ಅಲ್ವಾ? ಸೊ ನೀವು ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ ಮೇಡಮ್ ಅವರೇ. ಇಲ್ಲಿ ಬೆನ್ನು ಪೇನ್ ಆಗ್ತದೆ ಅಂತಂದ್ರೆ, ಅವ್ರ ಹೇಳ್ತಾರೆ 10 ನಿಮಿಷದಲ್ಲಿ ನೀವು ರೆಸ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಅಲ್ಲಿ ಹೇಳಿದ್ರು. ಅದು ಸ್ವಲ್ಪ ಅವ್ರಿಗೆ ನೋವು ಉಂಟಾಗಿರ್ಬೋದು. ಹೌದು, ಯಾಕಂದ್ರೆ ಅವ್ರು ಕೆಲಸ ಮಾಡಲ್ಲ ಅಂತ ಹೇಳಿಲ್ಲ ಅಶ್ವಿನಿ ಗೌಡ ಅವರು. ಮಾಡ್ತೀನಿ, ಬಟ್ ನನಗೆ ಸ್ವಲ್ಪ ಬೆನ್ನು ಪೇನ್ ಆಗ್ತಾ ಇದೆ, ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ 10 ನಿಮಿಷದಲ್ಲಿ ನಿಮಗೆ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಇಲ್ಲಿ ರಘು ಅವ್ರು ಕೇಳೋದಕ್ಕೆ ಸ್ವಲ್ಪ ಟ್ರಿಗರ್ ಆದ್ರು ಅಂತ ನನಗೆ ಅನಿಸ್ತು. ಸರ್ವೇ ಸಾಮಾನ್ಯ ಆಗುತ್ತೆ, ಬಟ್ ಸಿಚುವೇಶನ್ ಯಾವ ರೀತಿ ಇರುತ್ತೆ ನೋಡ್ಬೇಕಾಗುತ್ತಲ್ವಾ? ಸೊ ನಿನ್ನೆ ಕೂಡ ನೀವು ಅದನ್ನ ಹೇಳಿದ್ರಿ, ಗಿಲ್ಲಿ ವಿನ್ನರ್ ತಂಡವನ್ನು ಅನೌನ್ಸ್ ಮಾಡುವಾಗ ಧ್ರುವ ಅವ್ರನ್ನ ಹೊಗಳಿದಕ್ಕೆ ನಿಮ್ಗೆ ಸ್ವಲ್ಪ ಈಗೋ ಹರ್ಟ್ ಆಯ್ತು ಅನ್ಸುತ್ತೆ. ಸೊ ಪಟ್ನ ನೀವು ಅಲ್ಲಿ ಅರ್ಧದಲ್ಲಿ ಮಾತನ್ನ ಕಟ್ ಮಾಡಿ ನೀನ್ ಯಾಕೆ ಇರ್ತೀಯ ಹೋಗು ಅಂತ ಹೇಳಿ ಈ ರೀತಿ ಮಾತಾಡಿದ್ರಿ. ಸೊ ಅಲ್ಲಿ ಸ್ವಲ್ಪ ನಿಮ್ದು ತಪ್ಪು ಅಂತ ನನಗೆ ಅನಿಸ್ತು ಅಶ್ವಿನಿ ಮೇಡಮ್ ಅವರೇ. ಸ್ವಲ್ಪ ತಿದ್ಕೊಂಡು ನೀವು ಹೋಗ್ಬೇಕು. ನೀವು ಆಟ ಚೆನ್ನಾಗಿ ಆಡ್ತಾ ಇದ್ದೀರಾ, ಕಾಂಪಿಟೇಷನ್ ಅಲ್ಲಿ ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ. ಸೊ ನಿಮ್ಮನ್ನ ಕೂಡ ಗೇಮ್ ಅಲ್ಲಿ ಸೋಲ್ಸಕ್ಕಾಗಲ್ಲ, ಒಪ್ಕೋತೀನಿ. ಬಟ್ ಈಗೋ ಅನ್ನೋದು ನಿಮಗೆ ತುಂಬಾ ಹರ್ಟ್ ಮಾಡಿ ನಿಮ್ಮನ್ನ ಇಲ್ಲಿವರೆಗೆ ತರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವು ನೆಗೆಟಿವ್ ಆಗಿ ಪೋಟ್ರೆ ಆಗೋದಕ್ಕೆ ನಿಮ್ಮ ಒಂದು ಈಗೋನೇ ಕಾರಣ ಅಂತ ನನಗೆ ಅನಿಸ್ತಾ ಇದೆ ಪರ್ಸನಲ್ ಆಗಿ. ನಾನು ನೋಡ್ಕೊಂಡ ಬರ್ತಾ ಇದ್ದೀನಿ. ಹೋದ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಮೇಡಮ್. ನೀವು ಅದೇ ರೀತಿಯನ್ನ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಮತ್ತೆ ಹಳೆ ಅಶ್ವಿನಿಯಾಗಿ ನೀವು ವಾಪಸ್ ಬಂದ್ರಿ ಅಂತ ನನಗೆ ಅನಿಸ್ತು. ಸೊ ಜಾನ್ವಿ ಅವರು ಅದು ಏನ್ ಆಡ್ತಾ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಈ ಜಾನ್ವಿ ಅಶ್ವಿನಿ ಮೇಡಮ್ ಕೂಡಿದ್ರೆ ಈ ಒಂಥರ ಬೇರೆನೇ ಆಗ್ಬಿಡುತ್ತೆ ಅದು. ಸೊ ಇಬ್ರು ಕೂಡ ಅವರೇ ಆಗ್ಬಿಡ್ತಾರೆ. ಸೊ ಹಂಗಾಗಿ ಜನಗಳ ಒಪಿನಿಯನ್ ಏನಾಗುತ್ತೆ, ಇಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಒಬ್ಬರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ನೀವು ಮಾತಾಡಿ. ಇಲ್ಲಿ ನಿನ್ನೆ ಧನು ಮತ್ತೆ ಅಭಿ ಕೂಡ ಅದನ್ನೇ ಮಾಡಿದ್ರು. ಸೊ ಗಿಲ್ಲಿ ಸ್ವಲ್ಪ ರಾಂಗ್ ಆಗಿ ಮಾತಾಡ್ದ. ಸೊ ಅವ್ರು ರಾಂಗ್ ಆಗಿ ಮಾತಾಡಿದಂತ ಇವರು ಕೂಡ ರಾಂಗ್ ಆಗಿ ಮಾತಾಡಿದ್ರು. ನಿನ್ನೆ ಒಂದು ಗೇಮ್ ಅಲ್ಲಿ ಬ್ಲೂ ತಂಡ ಸರಿಯಾಗಿ ಆಡಿತು, ರೆಡ್ ತಂಡ ಸರಿಯಾಗಿ ಆಡಲಿಲ್ಲ. ರೆಡ್ ತಂಡ ಸರಿಯಾಗಿ ಆಡಿತು, ಬ್ಲೂ ತಂಡ ಸರಿಯಾಗಿ ಆಡಲಿಲ್ಲ. ಇಬ್ರು ಸರಿಯಾಗಿ ಆಡಲಿಲ್ಲ. ಏನು ಒಂದು ವಾದಗಳು ತುಂಬಾ ಇದೆ. ಸೊ ಕಿಚ್ಚನ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರ ಏನು ಅಂತ ನಾವು ಕಾದೊಡ್ಬೇಕಾಗಿದೆ. ಬಟ್ ಈ ಒಂದು ಪ್ರೋಮೋದಲ್ಲಿ ನಾನು ಪರ್ಸನಲ್ಲೇ ಮಾತಾಡ್ತಿರೋದು ಅಶ್ವಿನಿ ಗೌಡ ಅವ್ರ ಬಗ್ಗೆ. ಪ್ರೋಮೋ ಇದೆ, ಅಶ್ವಿನಿ ಗೌಡ ಅವರು ಊಟ ಮಾಡೋದನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಮರ್ಯಾದೆಗೋಸ್ಕರನೇ ಬದುಕ್ತಾ ಇರೋದು. ಸೊ ಮರ್ಯಾದೆ ನಮ್ಗೆ ಯಾರು ಕೊಡ್ಲಿಲ್ಲ ಅಂತಂದ್ರೆ, ನಾವು ಮರ್ಯಾದೆಗೆ ನಮ್ಮ ಈಗೋಗೆ ಹರ್ಟ್ ಮಾಡಿದ್ರೆ, ನಮ್ಮನ್ನ ತೇಜೋವಧೆ ಮಾಡಿದ್ರೆ ಸರ್ ಹೇಗೆ ಊಟ ಮಾಡೋಕ್ಕಾಗುತ್ತೆ? ಅವ್ರು ನಮ್ಗೆ ಹೇಗೆ ಹೇಳ್ತಾರೆ ಅಂತ ಈ ರೀತಿ ಎಲ್ಲ ಮಾತಾಡ್ತಾರೆ. ಸೊ ನೀವು ಕೂಡ ತುಂಬಾ ಮಾತಾಡ್ತೀರಾ ಮೇಡಮ್. ಆಗ ಅವರು ಕೂಡ ಮಾತಾಡ್ಬೇಕಾಗುತ್ತೆ. ನಾನು ಅದೇ ಹೇಳೋದು, ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳಿ ಅಂತ ಹೇಳ್ತಾರಲ್ಲ. ಸೊ ನಾವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಇದನ್ನ ನಾನು ಹೇಳೋದು. ಸೊ ಇದೇ ಒಂದು ಪ್ರೊಮೋದಲ್ಲಿ ಆಗಿತ್ತು. ನಿಮಗೆ ಏನ್ ಅನ್ಸುತ್ತೆ? ಅಶ್ವಿನಿ ಮೇಡಮ್ ಅವರು ತಪ್ಪ, ಇಲ್ಲಿ ಗಿಲ್ಲಿ ಅವರು ತಪ್ಪ, ರಘು ಅವರು ತಪ್ಪ ಅಂತ ಹೇಳಿ. ನಾನು ಗಿಲ್ಲಿ ಅವ್ರದ್ದು ಕರೆಕ್ಟ್ ಅಂತ ಹೇಳ್ತಲ್ಲ, ರಘು ಅವ್ರದ್ದು ಕರೆಕ್ಟ್ ಅಂತ ಹೇಳ್ತಲ್ಲ. ಬಟ್ ಸಿಚುವೇಶನ್ ಯಾವ ರೀತಿ ಇದೆ, ನೀವು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ ಅನ್ನೋದು ಮೇನ್ ಆಗಿರುತ್ತೆ. ಸೊ ನೀವು ಕೂಡ ಅವರಿಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರಿ, ಅವರು ಕೂಡ ನಮಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರು. ಅದು ಕೂಡ ಕರೆಕ್ಟೇ ಇಲ್ಲ ಅಂತ ಹೇಳಲ್ಲ. ಬಟ್
ಏನು ಗೊತ್ತಾ, ಇಲ್ಲಿ ಒಂದನ್ನ ನಾವು ಎತ್ತಿ ಹಿಡ್ಕೋತಾ ಹೋದ್ರೆ ಅದೇ ಅಲ್ಲಿ ದೊಡ್ಡ ಹೈಲೈಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನಿನ್ನೆ ಒಂದು 10 ನಿಮಿಷ ಬಿಟ್ಟು ಬರ್ತಾರೆ ಅಂದಾಗ ಅಲ್ಲಿ ರಘುವರು ಹೂ ಅಂದ್ರೆ ಆಯ್ತು ಮಾಡು ಅಂದ್ರದ್ದು ಆಗೇ ಬಿಡ್ತಿತ್ತು, ಅಲ್ಲಿ ಮುಗ್ದು ಹೋಗ್ತಿತ್ತು. ಬಟ್ ಅಲ್ಲಿ ಒಳಗಡೆ ಆಗಿದ್ದಂತ ಟ್ರಿಗರ್ ನೀವು ನೋಡಿದ್ರಲ್ಲ, ನಿನ್ನೆ ಅದು ಟಾಸ್ಕ್ ಬಗ್ಗೆ ಆದಾಗ ಆಯ್ತು, ಅಲ್ಲಿ ಗಿಲ್ಲಿ ಮಾತಾಡುವಂತ ಟೈಮಲ್ಲಿ ನಡುವೆ ಬಂದು ಮಾತಾಡಿ ನಾನು ಮಾತಾಡಿಲ್ಲ ಅನ್ನೋ ರೀತಿಯವರು ಮಾತಾಡಿದ್ರು. ಸೊ ಅಲ್ಲಿ ಸ್ವಲ್ಪ ರಘು ಅವ್ರಿಗೆ ಹರ್ಟ್ ಆಯ್ತು ಅಂತ ಅನ್ಸುತ್ತೆ. ಸೊ ನೀವು ಮಾತಾಡಿದ ನಾನು ಕೇಳಿದೆ, ಬಟ್ ನೀವು ಇಲ್ಲಿ ಮಾತಾಡಿಲ್ಲ ಅಂತಿದ್ದೀರಾ. ಸೊ ಇದು ಹೇಗೆ? ಸೊ ನೀವು ಒಂದು ಕರೀರಿ ಅವ್ರನ್ನ ಅಂತ ಹೀಗೆ ಹೇಳಿದಾಗ, ಇಲ್ಲ ನಾನೇ ಕರೀಲಿ, ನನ್ನ ಕರ್ತವ್ಯ ನಾನು ಮಾಡಿದೆ ಅಂತ ಇಲ್ಲಿ ಗಿಲ್ಲಿ ಅವ್ರನ್ನ ಕರೀಲ್ಲ ನಾನು ಯಾಕೆ ಹೋಗ್ಲಿ ಅಂತ ಅವರು, ನಾವು ಮಾತಾಡುವಂತ ಟೈಮಲ್ಲಿ ಅಡ್ಡ ಬಾ ಇಬ್ರು ನನ್ನ ಮಾತು ನಿಲ್ಲಿಸಿದ್ರು, ನಾನಕ್ಕೆ ಬರಲ್ಲ ಅಂತ ಇವರು. ಸೊ ಬಿಗ್ ಬಾಸ್ ಹೇಳೋವರೆಗೂ ಇಬ್ರು ಕೂಡ ಬರಲ್ಲ, ಬಿಗ್ ಬಾಸ್ ಅನೌನ್ಸ್ ಮಾಡಿದ್ಮೇಲೆ ಬಂದು ಇಬ್ರು ಹೇಳಿದ್ರು. ಸೊ ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಸಣ್ಣ ವಿಷಯನ ತಗೊಂಡು ದೊಡ್ಡದು ಮಾಡ್ತಾ ಹೋದ್ರೆ ಅದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಅಶ್ವಿನ್ ಮೇಡಮ್ ಅವ್ರದ್ದು ತಪ್ಪ, ಗಿಲ್ಲಿ ಅವ್ರ ತಪ್ಪ, ರಘು ಅವ್ರ ತಪ್ಪ ಅಂತ ನೋಡ್ತಾ ಹೋದ್ರೆ ಸಿಚುವೇಶನ್ ಆ ರೀತಿ ಇತ್ತು, ಏನ್ ಮಾಡಕ್ ಬರಲ್ಲ. ಸೊ ಎಲ್ಲರೂ ಕೂಡ ಇಲ್ಲಿ ತಿಳ್ಕೊಬೇಕು ಯಾಕೆ ಜಗಳ ಆಗ್ತಾ ಇದೆ, ನಾವು ಇಷ್ಟು ಸಣ್ಣ ವಿಷಯನ ಇಷ್ಟು ದೊಡ್ಡ ಮಾಡೋ ಅವಶ್ಯಕತೆ ಇತ್ತ ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇದಾಗುತ್ತೆ ಇವತ್ತಿನ ಪ್ರೊಮೋ. ನಿಮ್ಗೆ ಯಾವ ರೀತಿ ಅನಿಸ್ತು ಈ ಪ್ರೊಮೋದ ಬಗ್ಗೆ ಅಂತ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.